ನನ್ನನ್ನು ಒಳಗೆ ಬಾರದಂತೆ ತಡೆಯಲು ಭೈರವಿ ಶ್ರೀಚಕ್ರವನ್ನು ಪೂಜಿಸಿರುವ ಅರಿಶಿನ ಕುಂಕುಮವನ್ನು ಹಾಕಿದ್ದಾಳೆ. ಭೈರವಿ ತನ್ನ ಅತಿ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡಿದ್ದಾಳೆ. ನಿಮಗೆ ನಾನೇನೆಂದು ತೋರಿಸಿಕೊಡು. ಅಯ್ಯೋ ಅಮ್ಮ, ಅಯ್ಯೋ ಏನ್ರಿ? ಏನಾಯ್ತು ರೀ? ಅವರು ಆ ಕೋಣೆಯಲ್ಲಿಲ್ಲ. ಎಲ್ಲಿದ್ದಾರೆ ಅವರು? ನೀವೆಲ್ಲರೂ ನನಗೆ ಮೋಸ ಮಾಡುತ್ತಿದ್ದೀರಿ. ಎಲ್ಲಿರುವರವರು? ಎಲ್ಲಿರುವರು? ಅವರು ಒಳಗಡೆನೆ ಇದ್ದಾರೆ. ನನ್ನ ಕಣ್ಮುಂದೆನೆ ಒಳಗೆ ಹೋದ್ರಮ್ಮ. ನಾಗಮ್ಮ, ಅವರು ರೂಮಲ್ಲೇ ಇದ್ದಾರಮ್ಮ. ಇಲ್ಲ ಅಂತಿದ್ಯಲ್ಲ, ಯಾಕೆ? ಅವರು ಆ ಕೋಣೆಯಲ್ಲಿಲ್ಲ. ಅವರು ಒಳಗಡೆನೆ ಇದ್ದಾರಮ್ಮ. ನಾನೇ ಕಳ್ಸ್ಕೊಟ್ಟೆ ಅವರನ್ನ. ನೀವೆಲ್ಲರೂ ಸೇರಿ ನನಗೆ ತಿಳಿಯದ ಹಾಗೆ ರಹಸ್ಯವಾಗಿ ಅವರ ಶೋಭನ ನಡೆಸುತ್ತಿರುವಿರಿ ಎಂದು ನನಗೆ ಅರ್ಥವಾಗಿದೆ.
ಅವ್ರನ್ನ ನಾವ್ ಯಾಕೆ ಬಚ್ಚಿಡ್ತೀವಮ್ಮ? ಅವ್ರ ರೂಮಲ್ಲೇ ಇದ್ರು. ಅವ್ರಿಲ್ಲ ಅಂತ ಹೇಳ್ತಿದ್ರೆ ಅವ್ರು ಏನಾದ್ರು ಅಂತ ಭಯ ಆಗ್ತಿದೆ ಅಮ್ಮ. ಅವರು ಮನೆಯಲ್ಲೂ ಇಲ್ಲ. ಹೊರಗೆ ಎಲ್ಲಿಗೆ ಹೋಗಿರುವರು? ಅವರೇ ಹೋಗಿದ್ದಾರೋ ಅಥವಾ ನೀವೇ ಅವರನ್ನು ಕಳಿಸಿಕೊಟ್ಟಿರುವಿರಾ? ನನ್ನ ಬಳಿ ಸತ್ಯ ಮುಚ್ಚಿಡುವ ಪ್ರಯತ್ನ ಮಾಡಿದರೆ ಅದು ನಿಮಗೆ ಒಳ್ಳೆಯದಲ್ಲ. ಅವರು ಎಲ್ಲಿಗೆ ಹೋಗಿರುವರೆಂದು ಹೇಳಿ ನನಗೆ. ನಾಗಮ್ಮ, ನಿಜವಾಗ್ಲೂ ನಮ್ಗೇನು ಗೊತ್ತಿಲ್ಲ. ನಿಜ ಹೇಳ್ತಾ ಇದ್ದೀನಿ ನಾಗಮ್ಮ, ನನ್ನ ನಂಬು. ನಿಜವಾಗ್ಲೂ ನಮ್ಗೇನು ಗೊತ್ತಿಲ್ಲ. ಹೌದಮ್ಮ, ನಿಜವಾಗ್ಲೂ ನಮ್ಗೇನು ಗೊತ್ತಿಲ್ಲ. ನನ್ನ ಮಗನೇನು ಮಾಡಬೇಡಮ್ಮ, ನಿನ್ನ ಕೈ ಮುಗಿತೀನಮ್ಮ, ಅವನ್ನ ಬಿಟ್ಬಿಡಮ್ಮ. ಅವ್ರನ್ನ ಏನು ಮಾಡಬೇಡ ಅಂತ ನಾನು ಬೇಡ್ಕೋತಾ ಇದ್ದೀನಿ ತಾಯಿ. ನಾವ್ ಯಾಕೆ ಸುಳ್ಳು ಹೇಳ್ತೀವಮ್ಮ? ನಾಗಮ್ಮ, ನಿಜ ಹೇಳ್ತಾ ಇದ್ದೀನಿ. ಅವ್ರೆಲ್ಲಿದ್ದಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಇಲ್ಲಿರೋ ಯಾರಿಗೂ ಗೊತ್ತಿಲ್ಲ. ನಿಜ ಹೇಳ್ತಿದ್ದೀನಿ ನಾಗಮ್ಮ, ನಿಜ ಹೇಳ್ತಿದ್ದೀನಿ. ಗೊತ್ತಿಲ್ಲವೇ? ಎಲ್ಲರ ಮುಖದಲ್ಲೂ ಭಯ ಮಾತ್ರವೇ ಕಾಣಿಸುತ್ತಿದೆ. ನಿನ್ನ ಕಣ್ಣಲ್ಲಿ ಮಾತ್ರ ಅಪರಾಧಿ ಭಾವನೆ ಕಾಣಿಸುತ್ತಿದೆ. ಅಂದರೆ ಸತ್ಯವನ್ನು ಮುಚ್ಚಿಡುವ ಪ್ರಯತ್ನ ಮಾಡುತ್ತಿರುವೆ ಎಂದಾಯಿತು. ನಾಗಮ್ಮ, ನಂಗೇನು ಗೊತ್ತಿಲ್ಲಮ್ಮ. ನಿಜವಾಗ್ಲೂ ಹೇಳ್ತಾ ಇದ್ದೀನಮ್ಮ. ನಿಜವಾಗ್ಲೂ ನಂಗೇನು ಗೊತ್ತಿಲ್ಲ. ಸತ್ಯವನ್ನು ಹೇಳು. ನಿಜವಾಗ್ಲೂ ನಂಗೇನು ಗೊತ್ತಿಲ್ಲ. ನಿನಗೆ ತಿಳಿದಿದೆ ಎನ್ನುವ ವಿಷಯ ನನಗೆ ಅರ್ಥವಾಗಿದೆ. ಹೇಳು. ನಿನ್ ಕೈ ಮುಗಿತೀನಮ್ಮ. ನನ್ನ ತಂಗಿಗೆ ಏನು ಮಾಡ್ಬೇಡಮ್ಮ. ನನ್ನ ಭಾವಂಗೂ ಏನು ಮಾಡ್ಬೇಡಮ್ಮ. ಅವ್ರನ್ನ ಬಿಟ್ಬಿಡಮ್ಮ. ನಿನ್ ಕೈ ಮುಗಿತೀನಮ್ಮ. ಅಮ್ಮ, ನಾಗಮ್ಮ, ನಿನ್ ಕೈ ಮುಗಿತೀನಮ್ಮ. ದಯವಿಟ್ಟು ಬಿಟ್ಬಿಡಮ್ಮ. ಅವರು ಎಲ್ಲಿರುವರು? ನನಗೆ ಗೊತ್ತಿಲ್ಲ. ನನಗೆ ನೀನು ಮೋಸ ಮಾಡಲಾರೆ. ನಿನಗೆ ತಿಳಿದಿದೆ ಎನ್ನುವ ವಿಷಯ ನನಗೆ ತಿಳಿದಿದೆ. ಹೇಳು. ಗೊತ್ತು ಗೊತ್ತು. ಎಲ್ಲಿರುವರು? ಗೊತ್ತು ನನಗೆ, ಆದ್ರೆ ಹೇಳಲ್ಲ. ನಾನು ಹೇಳಲ್ಲ. ಹೇಳುವೆಯೋ ಇಲ್ಲವೋ? ನಾನು ಹೇಳಿದ್ರೆ ನೀನ್ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತು. ನನ್ನ ಪ್ರಾಣ ಹೋದ್ರು ನಿಜನ ಹೇಳಲ್ಲ. ನಿನ್ನ ಪ್ರಾಣ ತೆಗೆದರೆ ಹೇಳುವುದಿಲ್ಲ. ಯಾರ ಪ್ರಾಣ ಹೋದರೆ ನೀನು ಹೇಳುವೆಯೋ ನನಗೆ ತಿಳಿದಿದೆ. ಚಿರು, 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 ಅಮ್ಮ, ನಾಗಮ್ಮ ತಾಯಿ, ಅವನೇನು ಮಾಡಬೇಡ, ಬಿಟ್ಬಿಡಮ್ಮ. ಅಜ್ಜಿ, ಭಯ ಆಗ್ತಾ ಇದೆ ಅಜ್ಜಿ. ಚಿರು, ಅಮ್ಮ, ನಾಗಮ್ಮ, ನಿನ್ನ ಕೈ ಮುಗಿತೀನಮ್ಮ. ನನ್ನ ಮಗನ ಏನು ಮಾಡಬೇಡ. ಚಿರು, ಅಯ್ಯೋ, ಹೇಳ್ಬಿಡು ಆದಿತ್ಯ. ನಿನ್ ಮಗನ್ ಪ್ರಾಣಕ್ಕಿಂತ ಅವ್ರ ಶೋಭನ ಮುಖ್ಯ ಆಯ್ತಾ? ಹೇಳ್ಬಿಡು ಆದಿತ್ಯ, ಹೇಳು. ನಮ್ಗಿರೋದು ಒಬ್ನೇ ಮಗ ಕಣ್ರಿ. ಕಾಪಾಡ್ರಿ, ನಿಮ್ಗೆ ಕೈ ಮುಗಿತೀನಿ. ಆ ನಿಜ ಏನು ಅಂತ ಹೇಳ್ಬಿಡ್ರಿ. ಅಪ್ಪ, ಕಾಪಾಡಕ್ ಹೇಳಪ್ಪ, ನಂಗೆ ತುಂಬಾ ಭಯ ಆಗ್ತಾ ಇದೆ. ಚಿರು, ಚಿರು, ಅಮ್ಮ, ನಾಗಮ್ಮ, ನನ್ನ ಮಗನ್ ಏನು ಮಾಡಬೇಡಮ್ಮ. ಆದಿತ್ಯ, ನಿನಗೆ ನಿಜ ಗೊತ್ತಿದ್ರೆ ಹೇಳ್ಬಿಡು ಆದಿತ್ಯ. ಅವನ್ನ ಕಾಪಾಡು ಆದಿತ್ಯ. ಹೇಳು ನಾಗಮ್ಮ, ಅವನನ್ನ ಬಿಟ್ಬಿಡು ನಾಗಮ್ಮ. ಗರುಡ ಗುಹೆಯಲ್ಲಿದ್ದಾರೆ. ಅವರಿಬ್ರು ಗರುಡ ಗುಹೆಯಲ್ಲಿದ್ದಾರೆ. ಅವ್ರಿಗೇನು ಮಾಡಬೇಡ. ಅವರಿಬ್ರು ಗರುಡ ಗುಹೆಯಲ್ಲಿದ್ದಾರೆ.
ಗರುಡ ಗುಹೆಗೆ ಹೋಗಿದ್ದಾರೋ? ಹೌದು ನಾಗಮ್ಮ, ಅವ್ರಲ್ಲೇ ಇದ್ದಾರೆ. ಇವ್ರನ್ನೇನು ಮಾಡ್ಬೇಡಮ್ಮ, ನಿನ್ ಕೈ ಮುಗಿತೀನಮ್ಮ. ಅಮ್ಮ ನಾಗಮ್ಮ, ನನ್ನ ಮಗನ್ ಏನು ಮಾಡಬೇಡಮ್ಮ, ನಿನ್ನ ಕೈ ಮುಗಿತೀನಮ್ಮ. ಅಜ್ಜಿ ಅಜ್ಜಿ ನಂಗೆ ತುಂಬಾ ಭಯ ಆಗ್ತಿದೆ. ಅಜ್ಜಿ ಕಾಪಾಡಿ. ನನ್ ಗಂಡ ನಿಜ ಹೇಳಿದ್ರು ಅಲ್ವಾ, ನನ್ ಮಗನ್ ಬಿಟ್ಬಿಡಮ್ಮ. ಅಮ್ಮ ನಾಗಮ್ಮ, ಅಮ್ಮ ನಾಗಮ್ಮ ತಾಯಿ, ನನ್ ಮಗನ್ ಏನು ಮಾಡಬೇಡ. ಏ ಚಿರು, ಏ ಚಿರು, ಚಿರು, ನಿನ್ಗೇನು ಆಗಿಲ್ಲ ಅಲ್ಲ? ಚಿರು, ಏನ್ ಮಾವ ಯೋಚನೆ ಮಾಡ್ತಿದ್ಯಾ? ಅಲ್ಲಿ ಮನೇಲಿ ಎಲ್ಲ ಅರೇಂಜ್ಮೆಂಟ್ ಮಾಡಿಸಿ ನಮ್ಮವ್ರು ಯಾರಿಗೂ ಗೊತ್ತಿಲ್ಲದ ಹಾಗೆ ಇಲ್ಲಿ ಕರ್ಕೊಂಬಂದಿದ್ಯಲ್ಲ ಭೈರವಿ. ಯಾರಿಗೂ ಗೊತ್ತಾಗಬಾರ್ದು ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ನಾವಿಲ್ಲಿರೋದು ಯಾರಿಗೂ ಗೊತ್ತಾಗಲ್ಲ, ಯಾರೂ ಇಲ್ಲಿ ಬರಲ್ಲ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ ಮಾವ. ಯಾರಿಗೂ ಗೊತ್ತಿಲ್ಲದ ಹಾಗೆ ಇಲ್ಲಿಗೆ ಯಾಕೆ ಕರ್ಕೊಂಬಂದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟಕ್ಕೂ ನಾವೆಲ್ಲಿದ್ದೀವಿ? ಇಲ್ಲೆಲ್ಲ ಬರೀ ಗುಹೆಗಳೇ ಇದೆ. ಈ ಗುಹೆ ಹೆಸರು ಗರುಡ ಗುಹೆ. ಒಂದ್ ಕಾಲದಲ್ಲಿ ಗರುಡವಂತ ಇಲ್ಲಿ ತಪಸ್ ಮಾಡಿದ್ದಕ್ಕೆ ಈ ಪ್ರದೇಶನ ಗರುಡ ಗುಹೆ ಅಂತ ಕರೀತಾರೆ. ಗರುಡವಂತ ತಪಸ್ ಮಾಡಿರೋ ಕಾರಣಕ್ಕೆ ಆ ತಪಶಕ್ತಿ ನಿಕ್ಷಿಪ್ತವಾಗಿರೋ ನಾವಿರೋ ಈ ಪ್ರದೇಶದಲ್ಲಿ ಯಾವ ಥರದ ಸರ್ಪಗಳು ಬರಲ್ಲ. ನಾಗಮ್ಮ ಮಾತ್ರ ಅಲ್ಲ, ಸಾಕ್ಷಾತ್ ಆ ವಿಷ್ಣುಮೂರ್ತಿ ಶೇಷವತಲ್ಪ ಆಗಿರೋ ಆ ಶೇಷನಾಗ ಕೂಡ ಈ ಪ್ರದೇಶದೊಳಗಡೆ ಬರಕ್ಕಾಗಲ್ಲ ಮಾವ. ಅಷ್ಟು ಶಕ್ತಿ ಇರೋ ಪ್ರದೇಶ ಇದು. ಅದಕ್ಕೆ ಆ ನಾಗಮ್ಮ ಕೂಡ ಬರಲ್ಲ ಅಂತ ಈ ಗುಹೆ ಪ್ರದೇಶಕ್ಕೆ ನಾನಿನ್ನ ಕರ್ಕೊಂಡು ಬಂದೆ. ಈ ಗುಹೆ ಕಡೆಗೆ ಸರ್ಪಗಳು ಬರಲ್ಲ ಅಂತ ನಿನಗೆ ಹೇಗೆ ಗೊತ್ತು? ನಿನ್ನೆ ರಾತ್ರಿ ನಮ್ಮಣ್ಣ ದೇವಸ್ಥಾನದ ಬಗ್ಗೆ ತಿಳ್ಕೊಂಡು ಬರ್ದಿರೋ ರಹಸ್ಯ ಡೈರಿನ ನಾನು ಓದಿದೆ. ಆ ಡೈರಿಲಿ ಈ ಪ್ರದೇಶ ಪ್ರಮುಖವಾಗಿ ಮಹಿಮೆ ಬಗ್ಗೆ ಬರೆದಿತ್ತು. ಅದಕ್ಕೆ ನಾನಿನ್ನ ಇಲ್ಲಿ ಕರ್ಕೊಂಡು ಬಂದೆ. ನಾನು ತಿಳ್ಕೊಂಡಿರೋ ವಿಷಯದ ಬಗ್ಗೆ ನಿನಗೆ ಮೊದಲೇ ಹೇಳೋಣ ಅಂತ ಅನ್ಕೊಂಡೆ. ಆದರೆ ಅಕಸ್ಮಾತಾಗಿ ನೀನು ಯಾರಿಗಾದ್ರೂ ಹೇಳಿದ್ರೆ ಎಲ್ರಿಗೂ ನಿಜ ಗೊತ್ತಾಗ್ಬಿಡುತ್ತೆ ಅಂತ ನಿನಗೆ ಹೇಳಿಲ್ಲ ಮಾವ. ಏನು ಅನ್ಕೊಂಬೇಡ. ನಾವೀಗಿಲ್ಲಿರೋ ವಿಷಯ ನಿನಗೆ ನನಗೆ ಅಣ್ಣಂಗೆ ಬಿಟ್ರೆ ಇನ್ಯಾರಿಗೂ ಗೊತ್ತಿಲ್ಲ. ಆದ್ರಿಂದ ನಮ್ಮ ಮನೆಯವರೆಲ್ಲರೂ ನಾವು ಮನೇಲೇ ಇದ್ದೀವಿ ಅಂತ ಅನ್ಕೊಂಡಿದ್ದಾರೆ. ನಾಗಮ್ಮ ಬಂದರೂ ಕೂಡ ನಮ್ಮ ರೂಮ್ಗೆ ಹೋಗೋಕ್ಕಾಗದೇ ಇರೋ ಹಾಗೆ ಬಂಧನ ಹಾಕಿರೋದ್ರಿಂದ ನಾವು ಮನೇಲೇ ರೂಮಲ್ಲೇ ಇದ್ದೀವಿ ಅಂತ ಅನ್ಕೊತಾಳೆ. ಬೆಳಗ್ಗೆವರೆಗೂ ನಾವು ಯಾರ ಬಗ್ಗೆನೂ ಯೋಚನೆ ಮಾಡೋ ಅಗತ್ಯ ಇಲ್ಲ. ಭಯ ಪಡೋದು ಏನು ಬೇಕಾಗಿಲ್ಲ. ನಡಿ.
ಇಷ್ಟೆಲ್ಲ ಕಷ್ಟಪಟ್ಟು ನಾನಿನ್ನ ಇಲ್ಲಿ ಕರ್ಕೊಂಡು ಬಂದಿರೋದು ಆಸೆ ತೀರ್ಸ್ಕೊಳಕ್ಕಲ್ಲ ಮಾವ. ನನಗೆ ಶಿವಯ್ಯ ಹೇಳಿರೋ ಮಾತಿಗೆ ಕರ್ಕೊಂಡು ಬಂದೆ. ಈ ಶುಭ ಕಾರ್ಯ ನಡೆದ್ರೆ ನಮ್ಮ ಗಂಡ ಹೆಂಡತಿ ಸಂಬಂಧ ಬಲ ಆಗುತ್ತೆ ಅಂತ ಶಿವಯ್ಯ ಹೇಳಿದ್ರಲ್ವಾ ಮಾವ. ನಮ್ಮ ಸಂಬಂಧಕ್ಕೆ ಬಲ ಬಂದರೆ ನಾಗಮ್ಮ ಕೂಡ ಇಲ್ಲಿಗೆ ಬರಲ್ಲ ಅನ್ನೋ ನಂಬಿಕೆಯಿಂದ ಇಲ್ಲಿಗೆ ಕರ್ಕೊಂಡು ಬಂದೆ. ನಾಗಮ್ಮ ಕೂಡ ಇಲ್ಲಿಗೆ ಬರೋಕ್ಕಾಗಲ್ಲ ಮಾವ. ಶಿವಯ್ಯನ ಮಾತನ್ನ ನಾವು ಗೌರವಿಸ್ಬೇಕಲ್ವಾ ಮಾವ.